ನಿನ್ನನ್ನೇ ನಂಬಿದ ಈ ಸುಮಾಳ ಬದುಕು ಹೇಗಿದೆ ನೋಡು ತಾಯಿ. ಕಣ್ಬಿಟ್ಟು ಈ ನಿನ್ನ ಭಕ್ತರ ಆಕಾರ ನೋಡು ತಾಯಿ. ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ ಎಂದು ನಮ್ಗೆ ಈ ರೀತಿ ಶಿಕ್ಷೆ ಕೊಟ್ಟೆ ತಾಯಿ, ಈ ರೀತಿ ಶಿಕ್ಷೆ ಕೊಟ್ಟೆ. ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥರೊಮ್ಮ ನಾವು ಅನಾಥರು. ನನ್ನಣ್ಣ BA ಪದವೀಧರಾದ್ರೂ ನೌಕರಿ ಇಲ್ಲದೆ ಬೀದಿಯೆಲ್ಲ ಅಲೆದಾಡಿ ಕೂಲಿ ಕೆಲಸ ಮಾಡಿ ಈ ಮುದ್ದು ತಂಗಿ ಸಂತೋಷದಿಂದ ಬದುಕಲೆಂದು ಶ್ರೀಮಂತರ ವರವನ್ನು ನೋಡಿ ನನ್ನನ್ನು ಮದುವೆ ಮಾಡಿಕೊಟ್ಟು ಆ ದುಃಖವನ್ನು ಸರಿದು ಸಂತೋಷದಿಂದ ಬಾಳಬೇಕೆಂದು ನನಗೆ ಹಾರೈಸಿದ್ರು. ಹೆಸರಿಗೆ ಮಾತ್ರ ನಾನು ಶ್ರೀಮಂತರ ಮನೆಗೆ ಕಾಲಿಟ್ಟೆ. ಆದ್ರೆ ಆ ಪಾಪಿ ಕಾಮರಾಜ ತನಗೆ ಸುಖ ಕೊಡಲೆಂದು ಪ್ರತಿನಿತ್ಯ ನನಗೆ ನೂರಾರು ಹಿಂಸೆ ಕೊಟ್ಟು ನನ್ನನ್ನು ಮನೆಯಿಂದ ಆಚೆ ತಪ್ಪಿದ. ತವರು ಮನೆಯಲ್ಲಾದ್ರೂ ಸಂತೋಷದಿಂದಿರಬೇಕೆಂದು ಅಣ್ಣನ ಹತ್ರ ಬಂದೆ. ಆದ್ರೆ ಯಾರೋ ಮಾಡಿದ ತಪ್ಪಿಗೆ ಅಣ್ಣ ಜೈಲು ಸೇರಿಬಿಟ್ಟ. ಇಷ್ಟೆಲ್ಲ ಕಷ್ಟವನ್ನು ಹೊತ್ತು ಇನ್ನು ಈ ಭೂಮಿ ಮೇಲೆ ಏತಕ್ಕಾಗಿ ಬದುಕಬೇಕು? ಇಲ್ಲ, ನಮ್ಮಂತ ಬಡವರು ಭೂಮಿ ಮೇಲೆ ಬದುಕಬಾರ್ದು. ನಾನು ಸಾಯಲೇಬೇಕು, ಸಾಯ್ಬೇಕು. ಯಾರಪ್ಪ ನೀನು? ಯಾರಪ್ಪ ಹೇಳಿದ್ರು ಆತ್ಮಹತ್ಯೆ ಮಹಾಪಾಪ ಅಂತ? ಯಾರು ಹೇಳಿದ್ರು? ನಮ್ಮಂತ ಅನ್ನದ್ರು, ನಮ್ಮಂತರು ಜೀವನದಲ್ಲಿ ಸುಖವಿಲ್ಲದರು ಏತಕ್ಕಾಗಿ ಭೂಮಿ ಮೇಲೆ ಬದುಕಬೇಕು? ಇಲ್ಲ, ನಾವು ಬದುಕಬಾರ್ದು. ನೋಡಪ್ಪ, ದಯವಿಟ್ಟು ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಪ್ಪ, ಬಿಟ್ಬಿಡು. ಬೇಡ ಮಗಳೇ, ಬೇಡ. ಮನನೊಂದಿ ಹಾಗೆಲ್ಲ ಮಾತನಾಡಬೇಡ. ನಿನಗಾದ ನೋವಾದರೂ ಏನು ಹೇಳು? ನೀನು ಇಲ್ಲಿಗೆ ಬರಲು ಕಾರಣ ಯಾರು ಹೇಳು? ಬೇಡಪ್ಪ, ಬೇಡ. ನನ್ನಂತ ದುರ್ದೈವ ಹೆಣ್ಣಿನ ಕಣ್ಣೀರಿನ ಕತೆ ಕೇಳೋದು ಬೇಡ. ಅದು ನನಗೂ ಸರಿ ಕಾಣೋದಿಲ್ಲ. ಹಾಗೆಲ್ಲ ಭಾವಿಸಬೇಡ ಮಗಳೇ. ಹಾಗೆಲ್ಲ ಭಾವಿಸಬೇಡ ಮಗಳೇ. ನೀನು ನನ್ನ ಮಗಳ ಸಮಾನ. ನನಗೆ ಯಾರೂ ಇಲ್ಲ, ನೀನೇ ನನ್ನ ಮಗಳೆಂದು ತಿಳಿವೆ. ಈ ಶಿವನ ಪಡೆದ ತಂದೆಯ ಮುಂದೆ ನಿನಗಾದ ನೋವು ಹೇಳಮ್ಮ. ನೀನು ಈ ಸ್ಥಿತಿಗೆ ಬರಲು ಕಾರಣ ಯಾರು ಹೇಳು? ಏಕಪ್ಪ, ಏಕಪ್ಪ, ಈ ಬಡಿಯ ಮೇಲೆ ನಿನಗೆ ಇಷ್ಟೊಂದು ಕನಿಕರ, ನೀನ್ ಇಷ್ಟೊಂದು ಕೇಳ್ತಾ ಇದೆ ಅಂದ್ಮೇಲೆ ನನ್ನ ಜೀವನದ ಕಥೆಯನ್ನು ನಿನಗೆ ಹೇಳ್ತೀನಿ. ನೋಡಪ್ಪ, ಹಿಂದೆ 20 ವರ್ಷದ ಹಿಂದೆ ನಾವು ಚಿಕ್ಕವರಿದ್ದಾಗ